ರೈತರಿಗೆ ಈಸಿ ಆಗ್ಲಿ, ಎತ್ತಿಗೂ ಕೂಡ ಆಯಾಸ ಆಗ್ಲಾರ್ದಂಗೆ ಆರಾಮಾಗಿ 3 ತಾಳಿಲಿ ಬಿತ್ತನೆ ಮಾಡ್ತಾರೆ. ಎತ್ತಿಗಳು ಅದಾವ ಅಂದ್ರೆ ಮಿನಿಮಮ್ ಇಲ್ಲಂದ್ರು 6 ರಿಂದ 8 ಎಕರೆ ಆರಾಮ್ ಬಿತ್ತಾನೆ ಸರ್. ಆರಾಮಾಗಿ ಬಿತ್ತಬಹುದು ಅಂತಾರೆ ಸರ್. ಉದ್ದಿಗೆ ನಗ ಅಂತಾರೆ. ಅದಕ್ಕೆ ಕೂಡ ಸೇಫ್ಟಿ ವೀಲ್ ಕೊಟ್ಟಿದೀವಿ, ಎತ್ತುಗಳಿಗೆ ಲೋಡ್ ಆಗ್ಬಾರ್ದು. ಎತ್ತುಗಳಿಗೆ ಲೋಡ್ ಆಗಲ್ಲ. ಅಲ್ಲಿ ಒಂದು ಭಾಗ ಬೀಜ ಮತ್ತು ಒಂದು ಭಾಗ ಗೊಬ್ಬರ. ಇದರಲ್ಲಿ ರೈತರ ಸೇಫ್ಟಿ ಸುರಕ್ಷಿತ ದೃಷ್ಟಿಯಿಂದ ಪಂಪ್ ಕುಂಡಿಸ್ತೀವಿ. ಈ ಟೈಪ್ ಜಾಕ್ ಕೊಟ್ಟಿದೀವಿ ಸಿಸ್ಟಮ್ ಆಗಿ. ಆಮೇಲೆ ಮೇರೆಲ್ಲಿ ಹೋದಾಗ ಅಂದ್ರೆ ಏನು ಹೊಲಗಳ ಎಂಡ್ ಏನು ಆಗ್ತದಲ್ಲ, ಆ ಎಂಡಿಗೆ ಹೋದಾಗ ಇದಂದ್ರೆ ಅದು ಆಪರೇಟ್ ಆಗ್ತದೆ. ಆಮೇಲೆ ಮತ್ತೆ ಸೀದಾ ಮಾಡಿ ಹಿಂಗ್ ಇದು ಮಾಡ್ಬಿಟ್ರೆ ಮತ್ತೆ ಕ್ಲಿಯರ್ ಆಗುತ್ತೆ. ರೈತ ಒಬ್ಬನೇ ರೈತ ಇದ್ರು ಕೂಡ ಈಸಿಯಾಗಿ ಆಪರೇಟಿಂಗ್ ಮಾಡ್ಕೊಂಡ್ ಬರ್ಬೋದು. ಆಯಸ್ ಇಲ್ಲಾರ್ದಂಗೆ ಹೆವಿ ಅನ್ಸಲ್ಲಲ್ವಾ? ಈ ಹೊಟ್ಟೆ ಹೆವಿ ಅನ್ಸಲ್ ಸರ್. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಮತ್ತೊಮ್ಮೆ ಒಂದು ಹೊಸ ವಿಡಿಯೋಗೆ ಸ್ವಾಗತ ನಿಮ್ಗೆ. ಈಗ ಏನು ತುಂಬಾ ಯೂನಿಕ್ನೆಸ್ ಕಾಣ್ತಾ ಇದೆ, ಚಿಕ್ಕದಾಗಿದೆ ಕೂರಿಗೆ ಇದನ್ನ. ಸೊ ಇದು ಯಾವ ತರ ಸರ್, ಏನು ಯಾವ ತರ ಮಾಡಿದ್ರೆ ಅಂದ್ರೆ ಗೊತ್ತಾಗ್ತಿಲ್ಲ ಇದನ್ನ. ಒಂದೊಂದಾಗಿ ರೈತ ಬಂದ್ರೆ ತಿಳಿಸ್ಕೊಡಿ. ಇದು ನೀವು ಹೇಳ್ದಂಗೆ ಸರ್, ಇದೊಂದು ಯುನಿಕ್ ಪೀಸೇ ಸರ್. ಯಾಕಂದ್ರೆ ಈ ತರ ಬುಲಕ್ ಡ್ರಾನ್ ಅಂದ್ರೆ ಎತ್ತಲ್ಲಿ ಬಿತ್ತುವಂತ ಕುರ್ಗಿ ಯಾರು ಮಾಡಿಲ್ಲ. ಮಾಡಿದರೆ ಹೊರಗಡೆಯಿಂದ ತರಿಸ್ತಾ ಇದಾರೆ ಬೇರೆ ಕಡೆಯಿಂದ, ಬಟ್ ಇಷ್ಟು ಯುನಿಕ್ ಆಗಿಲ್ಲ. ನಮ್ದು ಹೆಂಗೆ 6 ತಾಳಿಂದ 8 ತಾಳಿಂದ ನಿಮ್ಗೆಲ್ಲ 4 ತಾಳಿಂದ ಮಿನಿ ಟ್ಯಾಕ್ಟರ್ಗೆ ಏನ್ ಮಾಹಿತಿ ಹೇಳಿದ್ನಲ್ಲ, ಹೌದು ಅದೇ ಪ್ರಕಾರ ನಮ್ಮ ರೈತರದು ಬೇಡಿಕೆ ಆಗಿತ್ತು. ಎತ್ತಿಗೊಂದು ಮಾಡ್ರಿ, ನೀವು ಬಿತ್ತರಿ ಎತ್ತಿಗೊಂದು ಮಾಡ್ರಿ ಅಂತ ಹೇಳಿ. ಎತ್ತಿಗೆ ಒಂದು ಕುರಿಗೆ ಮಾಡ್ರಿ, ಯಾಕಂದ್ರೆ ನಮ್ಮಲ್ಲಿ ಕಮ್ತ ಎಲ್ಲ ಇದೆ, ನೀವು ಟ್ಯಾಕ್ಟ್ರಿಗೆ ಮಾಡಿದಿರಿ, ಬಿತ್ತನೆ ಎತ್ತಿಗಿಲ್ಲ ಅಂತ ಹೇಳಿ. ಅದೇ ರೀತಿ ನಾವು ರೈತರ ಬೇಡಿಕೆಗೂ ತಕ್ಕಂತೆ ಸರ್. ಆಮೇಲೆ ರೈತರಿಗೆ ಈಸಿ ಆಗ್ಲಿ, ಎತ್ತಿಗೂ ಕೂಡ ನಮ್ ದನಗಳಿಗೆ ಆಯಾಸ ಆಗ್ಲಾರ್ದಂಗೆ ಆರಾಮಾಗಿ 3 ತಾಳಿಲಿ ಬಿತ್ತನೆ ಮಾಡಬಹುದು ಸರ್. 3 ಮತ್ತು 2 ತಾಳಿ ಬಿತ್ತನೆ ಮಾಡಬಹುದು. 3 ಅಥವಾ 2 ತಾಳಿ. ಆಮೇಲೆ ಅದೇ ಉದ್ದ ಇದೆಯಲ್ಲ ಸರ್, ಉದ್ದಿಗೆ ಅಂತಾರೆ ಸರ್. ಉದ್ದಿಗೆ ನಗ ಅಂತಾರೆ. ಇದು ಉದ್ದಿಗೆನೆ ಅಂತಾರೆ ಸರ್. ಇದಕ್ಕೆ ನಗ ಅಂದ್ರೆ ಅದಕ್ಕೆ ಕೂಡ ಸೇಫ್ಟಿ ವೀಲ್ ಕೊಟ್ಟಿದೀವಿ, ಎತ್ತುಗಳಿಗೆ ಲೋಡ್ ಆಗ್ಬಾರ್ದು. ಎತ್ತುಗಳಿಗೆ ಲೋಡ್ ಆಗಲ್ಲ. ಅದಕ್ಕೆ ಕೂಡ ಇದರಲ್ಲಿ ಕೂಡ ನಿಮ್ಗೆ ತೋರಿಸಿದ್ದೆ ನಾನು. ಇದರಲ್ಲಿ ಕೂಡ ಈಸಿಯಾಗಿ ಹೈಡ್ರೋಲಿಕ್ ಪಂಪಿನ ವ್ಯವಸ್ಥೆ ಮಾಡಿದೀವಿ ಸರ್. ಇದರಲ್ಲಿ ಒಂದು ಭಾಗ ಬೀಜ ಮತ್ತು ಒಂದು ಭಾಗ ಗೊಬ್ಬರ. 3 ಲೆಗ್ಗಿಲೆ ಒಂದು ಭಾಗ ಬೀಜ ಮತ್ತು ಒಂದು ಭಾಗ ಗೊಬ್ಬರ. ಆಮೇಲೆ ಇದರಲ್ಲಿ ರೈತರ ಸೇಫ್ಟಿ ಸುರಕ್ಷಿತ ದೃಷ್ಟಿಯಿಂದ ಪಂಪ್ ಕುಂಡಿಸ್ತೀವಿ. ಅದೇ ರೀತಿ ಸರ್, ಇದೇನಾಗ್ತಿದೆ ಅಂದ್ರೆ 3 ಲೆಗ್ಗಿಲೆ ಸಾಲ್ ಬಿತ್ತನೆ ಮಾಡಬಹುದು. 3 ಲೆಗ್ಗಿನ ಸಾಲ. ಇದು ಕೂಡ ಒಂದ್ ದಿವಸಕ್ಕೆ ಮಿನಿಮಮ್ ಇಲ್ಲ ಅಂದ್ರು ಒಂದ್ 8 ರಿಂದ 10 ಎಕರೆ ಆರಾಮ್ ಬಿತ್ತನೆ. ಎತ್ತಲಿಂದ ಆರಾಮಾಗಿ ಬಿತ್ತನೆ ಸರ್. ಏನೇನ್ ಬಿತ್ತನೆ ಮಾಡಬಹುದು ಇದರಲ್ಲಿ? ಇದು ಕೂಡ ಮಲ್ಟಿ ಕ್ರಾಪ್ ಆಪ್ಷನ್ ಸರ್. ನಮ್ಮ ಏನ್ರಲ್ಲಿ ನೀವು ಜೋಳ, ಹೆಸರು, ರಾಗಿ, ಮೆಕ್ಕೆಜೋಳ ಪ್ರತಿಯೊಂದು ಮಿನಿಮಮ್ ಸರ್. ರೈತ ಎತ್ತು ಎಲ್ಲ ಚೆನ್ನಾಗಿ ಆರೋಗ್ಯವಂತ ಎಲ್ಲ ಎತ್ತುಗಳು ಅದಾವ ಅಂದ್ರೆ ಮಿನಿಮಮ್ ಇಲ್ಲಂದ್ರು 6 ರಿಂದ 8 ಎಕರೆ ಆರಾಮ್ ಬಿತ್ತಾನೆ ಸರ್. ಆರಾಮಾಗಿ ಬಿತ್ತಬಹುದಲ್ವಾ? ಆರಾಮ್ 6 ರಿಂದ 8 ಎಕರೆ ಆರಾಮ್ ಬಿತ್ತಾನೆ ಸರ್. ಎತ್ತುಗಳಿಗೆ ಲೋಡ್ ಆಗಬಾರ್ದಂತ ಹಿಂದ್ಗಡೆ ಕೊಟ್ಟಿದ್ದೀರಾ? ಲೋಡ್ ಆಗಬಾರ್ದಂತ ಸರ್ ಎತ್ತುಗಳಿಗೆ ವೀಲ್ ಕೊಟ್ಟಿದೀವಿ ಸರ್. ಈ ಟೈಪ್ ಜಾಕ್ ಕೊಟ್ಟಿದೀವಿ ಸಿಸ್ಟಮ್ ಆಗಿ. ಆಮೇಲೆ ಮೇರೆಲ್ಲಿ ಹೋದಾಗ ಅಂದ್ರೆ ಏನು ಹೊಲಗಳ ಎಂಡ್ ಏನು ಆಗ್ತದಲ್ಲ, ಆ ಎಂಡಿಗೆ ಹೋದಾಗ ಇದಂದ್ರೆ ಅದು ಆಪರೇಟ್ ಆಗ್ತದೆ. ಆಮೇಲೆ ಮತ್ತೆ ಸೀದಾ ಮಾಡಿ ಹಿಂಗ್ ಇದು ಮಾಡ್ಬಿಟ್ರೆ ಮತ್ತೆ ಕ್ಲಿಯರ್ ಆಗ್ಬಿಡ್ತದೆ. ಈ ತರ ಸಿಸ್ಟಮ್ಯಾಟಿಕ್ ಎಲ್ಲ ಇಲ್ಲಿ ಇದು ಆಗ್ತದೆ. ಇಲ್ಲಿ ಪಂಪ್ ಕೊಟ್ಟಿದ್ದೀವಿ, ಜಾಕ್ ಕೊಟ್ಟಿದೀವಿ. ಈ ಜಾಕ್ ನೋಡಿ ಈಗ ಆಪರೇಟ್ ಆಗಿ ಓಪನ್ ಆಗಿ ಸಿಂಪಲ್. ರೈತ ಒಬ್ಬನೇ ರೈತ ಇದ್ರು ಕೂಡ ಈಸಿಯಾಗಿ ಆಪರೇಟಿಂಗ್ ಮಾಡ್ಕೊಂಡ್ ಬರ್ಬೋದು. ಆಯಸ್ ಇಲ್ಲಾರ್ದಂಗೆ ಹೆವಿ ಅನ್ಸಲ್ಲಲ್ವಾ? ಈ ಹೊಟ್ಟೆ ಹೆವಿ ಅನ್ಸಲ್ ಸರ್. ಲೈಟ್ ವೇಟ್ ಟ್ಯೂಬ್ ಅಲ್ಲಿ ಎತ್ತುಗಳು ಇರುತ್ತೆ, ಎಳೆಯಕ್ಕೆಲ್ಲ ಇಲ್ಲ ಸರ್. ಎತ್ತುಗಳ ದೃಷ್ಟಿಯಿಂದ ಎಳಿಕೆ ಈಸಿ ಆಗ್ಲಿ ಅಂತೇಳಿ ಮಾಡಿದ್ರು ಸರ್, ಅಲ್ವಾ? ಈ ಟೈಪ್ ಆಫ್ ಫಂಕ್ಷನ್ ಯಾರು ಮಾಡಿಲ್ಲ ಸರ್. ಖಂಡಿತ ಸರ್, ಖಂಡಿತ. ಓಕೆ ಸರ್, ಇದರಲ್ಲಿ ಮತ್ತೆ ಏನಾದ್ರು ಸರ್ವಿಸ್ ಅನ್ನೋ ವಿಚಾರದಲ್ಲಿ ಯಾವ ತರ ಇದೇ ಸರ್ವಿಸ್ ಆದ್ರೂ ಕೂಡ ಸರ್ ಆನ್ ಸ್ಪಾಟಿಗೆ ಹೋಗಿ ಸರ್ವಿಸ್ ಕೊಡ್ತೀವಿ ಸರ್. ಇದರಲ್ಲಿ ಎಕ್ದಮ್ ಈಸಿ ಇದೆ ಸರ್. ಎಕ್ದಮ್ ಈಸಿ ಇದೆ. ರೈತಿಗೆ ಏನ್ ತೊಂದರೆ ಆಗಲ್ಲ. ರೈತ ಒಂದು ಫೋನ್ ಮಾಡಿದ್ರೆ ಸಾಕು, ನಮ್ ಟೀಮ್ ಹೋಗಿ ಎಲ್ಲ ಸರಿ ಮಾಡಿ ಎಲ್ಲ ಸರ್ವಿಸ್ ಕೊಟ್ಟು ಬರ್ತದೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ.